ಯಾಕಪ್ಪ ಅಂತಂದ್ರೆ ಕ್ಯಾನ್ಸಲ್ ಆಗ್ಯದಂತ ಅನೌನ್ಸ್ಮೆಂಟ್ ಮಾಡ ಕೆಫೆ ನಿಲೋಫರ್ ಇಲ್ಲಿ ಮಹಾಲಕ್ಷ್ಮಿ ಟಿಫನ್ ಸೆಂಟರ್. ಬಾಯ್ ಬಾಯ್. ಟೈಮ್ 2:10 ಅಲ್ಲ. ಮಸ್ತ್ ಇದೆ. ಇಲ್ಲ ನಾ ತೊಗೊಂಡಿನಿ, ಲೆಹಂಗಾ ತೊಗೊಂಡಿನಿ. ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯಶ್ ಕಲಬುರ್ಗಿ ಯೂಟ್ಯೂಬ್ ಚಾನಲ್. ಸೊ ಭಾಳ ಗ್ಯಾಪ್ ಆಯ್ತು, ವಿಡಿಯೋ ಮಾಡಿಲ್ಲ, ವ್ಲಾಗ್ ಮಾಡ್ಲಿಕ್ಕಾಗಿಲ್ಲ, ಟೈಮೇ ಸಿಗಲ್ಲ ಏನು ಮಾಡಬೇಕು. ಬಟ್ ಇವತ್ತು ಟೈಮ್ ತಗೊಂಡು ಎಲ್ಲಿಗೋ ಹೊಂಟೀವಿ. ಎಲ್ಲಂತ ಆಲ್ರೆಡಿ ನೀವು ಥಂಬ್ನೇಲ್ದಾಗ ನೋಡಿರ್ತೀರಿ. ಹೈದ್ರಾಬಾದ್ ಹೊಂಟೀವಿ. ಫಸ್ಟ್ ಟೈಮ್ ಹೈದ್ರಾಬಾದ್ ಹೋಗೋದು. ಎಲ್ಲ ಗೂಡ್ಸ್ ಗಾಡಿ ಬಂತ್ರಿ, ಅದಕ್ಕೆ ಸೌಂಡ್ ಹೊಂಟಿತ್ತಂತೇಳಿ ಕಟ್ ಮಾಡಿದೆವು. ಭಾಳ ದಿನ ಆದ್ಮೇಲೆ ಟ್ರಿಪ್ ಹೊಂಟೀವಿ. ನನಗೂ ಟೈಮ್ ಸಿಕ್ಕಿಲ್ಲ, ಹರ್ಷವ್ರಿಗೂ ಟೈಮ್ ಸಿಕ್ಕಿದ್ದಿಲ್ಲ ಹೋಲಕ್ಕ. ಆ್ಯಂಡ್ ಹೈದ್ರಾಬಾದ್ ಹೋಗೋದಂತ ಫಸ್ಟ್ ಟೈಮು. ನಾ ಮೊದಲು ಹೈದ್ರಾಬಾದ್ಗೆ ಹೋಗಿದ್ದೆ 7th ಇದ್ದಾಗೇನೋ, ಏನೂ ನೋಡಿಲ್ಲ, ನೆನಪಿಲ್ಲ ನನಗೆ. ಬಟ್ ಇದು ಫಸ್ಟ್ ಟೈಮ್. ಆ್ಯಂಡ್ ನನ್ನ ಜೊತೆಗೆ ಹರ್ಷ ಅವ್ರನ್ನೂ ಹೊಂಟಾರ. ಹಿಂಗೆಲ್ಲ ಟಾರ್ಚ್ ಹಾಕೊಂಡು ಸೆಟಪ್ ಮಾಡ್ಕೊಂಡು ವಿಡಿಯೋ ಮಾಡ್ಲತ್ತೀವಿ. ಕತ್ತಲಾಗ್ಯದ. ಎಷ್ಟಾಗ್ಯದ ಟೈಮ್? ಇನ್ನೂ 5:11 ಆಗ್ಯದ್ರಿ. ಇನ್ನೇನು 5 ಮಿನಿಟ್ಸ್ನಾಗ ಟ್ರೈನ್ ಬಿಡ್ತದಲ್ಲ. 5 ಮಿನಿಟ್ಸ್. ಮನ್ಯಾಗ ಡಿಕಾಷನ್ ಎಲ್ಲ ಕುಡಿದು ಬಂದೀವಿ. ಆಯಿತು. ಅಲ್ಲಿ ಹೋಗಿ ರೀಚ್ ಆದಮೇಲೆ ಆ್ಯಕ್ಚುಲಿ 2 ಟೈಪ್ಸ್ ವ್ಲಾಗ್ ಇರ್ತಾವ. 2 ವ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾ. ಒಂದು ಹೈದ್ರಾಬಾದ್ಗೆ ಹೋದ್ಮೇಲೆ ಅಲ್ಲಿ ಎಲ್ಲೆಲ್ಲಿ ಸುತ್ತಾಡ್ತೀವಿ ಅದು, ಆ್ಯಂಡ್ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೊಂಟೀವಿ, ಅದು ಸಪ್ರೇಟ್ ವ್ಲಾಗ್ ಬರ್ತದೆ ನಿಮಗೆ. ಎಲ್ಲ ಟೆಂಪಲ್ ರೌಂಡ್ ಹಾಕ್ಲತ್ತೀವಿ, ಸೊ ಅದು ನಿಮಗೆ ಸಪ್ರೇಟ್ ವ್ಲಾಗ್ ಬರ್ತದೆ. ಆ್ಯಂಡ್ ಅಲ್ಲಿ ಹೋಗಿ ಸಿಗ್ತೀನಂತ. ಟ್ರೈನ್ದಾಗ ವ್ಲಾಗ್ ಮಾಡೋದಾಗಲ್ಲ, ಫುಲ್ ಸೌಂಡ್ ಇರ್ತದೆ. ಇದು ಯಾಕಂದ್ರೆ ಲೋಕಲ್ ಎಕ್ಸ್ಪ್ರೆಸ್ ಟ್ರೈನ್ ಏನೋ ಅದ, ಸೊ ಹಾಗಾಗಿ ಅಲ್ಲಿ ಹೋಗೇ ಸಿಗ್ತೀನಂತ. ಸೊ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಭಾಳ ಗ್ಯಾಪ್ ಆಯಿತು ಗೊತ್ತು, ನನಗೂ ಬ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು, ಆಗಿಲ್ಲ. ಇನ್ನೊಂದು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಟ್ರೈನ್ ಹೊರಡ್ತದ. ಬಾಯ್ ಬಾಯ್. ನೋಡ್ರಿ ಯಾಕಪ್ಪ ಅಂತಂದ್ರೆ ಕ್ಯಾನ್ಸಲ್ ಆಗ್ಯದಂತೇಳಿ ಅನೌನ್ಸ್ಮೆಂಟ್ ಮಾಡ್ಯಾರ. ಅಲ್ಲಿ ಹೋಗಿ ನೋಡಿದ್ರೆ ಅನೌನ್ಸ್ಮೆಂಟ್ ಮಾಡಿದವ್ನು ಯಾರಂತೆ ಗೊತ್ತಿಲ್ಲ. ಈಗ ಹೋಗಿ ಮತ್ತೆ ವಾಪಸ್ ಹೊಂಟಿವಿ ಎಲ್ಲರೂ. ಈಗ ಇಷ್ಟು ಜನ ಹೋಗಿ ವಾಪಸ್ ಬಂದಾರ. ಹಂಗಿತ್ತಂದ್ರೆ ಟಿಕೆಟ್ ಯಾಕೆ ಕೊಡ್ಬೇಕು? ಟ್ರೈನ್ ಕ್ಯಾನ್ಸಲ್ ಅಂತ ಆಗ್ಬಿಟ್ಟು ನಿಧಿಗಣ್ಣಗೆ ರೆಕಾರ್ಡ್ ಮಾಡಿದ್ದು ಪ್ಲೇ ಬಟನ್ ಹೊಡೆದು ಬಿಟ್ಟಂದ್ರೆ ಏನು ಮಾಡೇನೋ ಗೊತ್ತಿಲ್ಲ. ಕ್ಯಾನ್ಸಲ್ ಅನ್ನೋಣ ಎಲ್ಲರೂ ಹೋಗಿ ಜಗಳ ಮಾಡ್ಲತ್ತಾರ. ಅವ್ರು ಸರಿ ಮಲ್ಕೊಂಡನ ಎಬ್ಬಸ್ದ್ರ ನನಗೆ ಗೊತ್ತಿಲ್ರಿ. ಸೊ ಮತ್ತೆ ಹೊಲತ್ತೀವಿ ಈಗ. ಸೈಜ್ ತಲೆ ಖರಾಬ್ ಆಗ್ಯದ, ಹೋಗಿ ಜಗಳ ಆಡ್ಲತ್ತಾರ. ಅವನಿಗೆ ಗೊತ್ತಿಲ್ಲ ಯಾವ ಬಟನ್. ಸುಮ್ಮನೆ ಹೋಗಿ ಅವನಿಗೆ ಹೊಸ ಮಂದಿ ಮಾಡ್ಲತ್ತಾರ. ಪಾಪ ಮುಂಜಾನೆ ಬಯಸ್ಕೊಂಡು ಇನ್ನು ಗಾಡಿನೇ ಬಿಟ್ಟಿಲ್ಲ. 6 ಗಂಟೆ ಮೇಲೆ ಆಯ್ತು. ಹೋಗಿ ಯಾವಾಗ ನೋಡ್ತೀವಿ, ಯಾವಾಗ ಓಡಾಡಬೇಕು? ಆಗಿಲ್ಲ. ಆಯ್ತು 6 o'clock ಮಾಡ್ತಾನ ಬಿಡ್ಲಕ್. ಮತ್ತೆ ಅಲ್ಲಿ ಹೋಗಿ ಸಿಗ್ತೀನಿ ಅಂತ ಅಂತೀನಿ. ಬಟ್ ಏನು ಮಾಡ್ಬೇಕು, ಇಲ್ಲೇ ಇಷ್ಟೊತ್ತನ ಅಲ್ಲತ್ತದ. ವ್ಲಾಗ್ ಕಂಟಿನ್ಯೂ ಮಾಡ್ಲತ್ತೀನಿ ಹಂಗಾಗಿ. ಸೊ ವೆಯ್ಟ್ ಮಾಡ್ತಾ ಇರಿ, ಹೋಗಿ ರೀಚ್ ಆಗತ್ತನ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಇನ್ನೂ 2 ಸ್ಟೇಷನ್ ಅವು ಹೈದ್ರಾಬಾದ್. ಬೇಗಂಪೇಟ್ ಸ್ಟಾಪ್. ಏನಾರ ನೋಡ್ಬೇಕು, ನೋಡ್ಕೊತ ಕೂಡ್ಬೇಕಂತಂದ್ರೆ ಬರೀ ಬಿಲ್ಡಿಂಗೇ ಕಾಣತ್ತಾವ್ರಿ ಹೈದ್ರಾಬಾದ್. ದೊಡ್ಡ ಬೆಂಗಳೂರು ಬಂದೀವನ್ನ ಫೀಲ್ ಅದ. ಅವ್ರು ಮೊದಲು ಬಂದಾರ ಹೈದ್ರಾಬಾದ್. ಗಣಪತಿ ಟೈಮ್ನಾಗ ಫಿಕ್ಸ್ ಹೈದ್ರಾಬಾದ್. ನಾಷ್ಟ ಮಾಡ್ಬೇಕು, ಹಸು ಆಗ್ಯಾವ ನನಗೆ. ಅವಾಗ್ಲಿಂತ ಹಸು ಅಲ್ಲತ್ತೀನಿ. ಇನ್ನ ನಾಷ್ಟ ಇಟ್ಟು ಬಂದೀವಿ. ಬೇಗಂಪೇಟ್ ಸ್ಟೇಷನ್ದಾಗ ಇಳಿದೀವ್ರಿ. ಇಲ್ಲಿಂದ ಓಲಾ ಬುಕ್ ಮಾಡ್ಕೋಬೇಕು. ಫ್ರೆಂಡ್ ಬರ್ತಾರೇನೋ ಗೊತ್ತಿಲ್ಲ, ಇನ್ನು ನೋಡ್ಬೇಕು. ಸೊ ಹೋಗಿ ಅಲ್ಲಿ ಅವ್ರ ಮಾಮವ್ರ ಮನೆಗೆ ಹೋಗೋದಕ್ಕೆ ಸ್ವಲ್ಪ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಕುಂತು ನಾಷ್ಟ ಮಾಡಿ ಆಮೇಲೆ ಎಲ್ಲಿ ಹೋಗ್ತೀವಿ ಅಂತೇಳಿ ಹೇಳ್ತೀವಿ. ಸೊ ಇವಾಗ ಜಸ್ಟ್ ಬೇಗಂಪೇಟ್ ಸ್ಟೇಷನಿಗೆ ರೀಚ್ ಆಗೀವಿ. ಚಲೋ. ಫಸ್ಟ್ ಹಸು ಅಲ್ಲತ್ತಾವ. ನಾಷ್ಟ ಮಾಡ್ಬೇಕು. ನಂಗೆ ನಾಷ್ಟ ಬೇಕು. ಈ ಟೈಮಿಗೆ ನಾಷ್ಟ ಮಾಡ್ತೀನಿ. ನಾನು ಡೈಲಿ ನಾಷ್ಟ ಬೇಕು. ಇವಾಗ ಸ್ವಲ್ಪ ಮಾಡಿಸ್ತೀರೇನಿಲ್ಲ ಸ್ಪೆಷಲ್ ಏನಾರ ತಿಂದು ಅಲ್ಲಿ
ರೈಟ್ ಚಲೋ ಚಲೋ ಹೋಗಿ ಸಿಗ್ತೀವಿ ಲೇಟ್ ಅಲ್ಲತ್ತದ ಸ್ಟುಡಿಯೋ ನಾವೆಲ್ಲ ಬರೀ ಸ್ಟುಡಿಯೋದು ನೋಡಿದ್ರೆ ನಮ್ಮ ಮನ್ಯಾಗ ರೇಂಜ್ ರೋವರ್ BMW ಇವೇ ನೋಡ್ತೀವಿ ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿವಿ ಆ್ಯಂಡ್ ಇವಾಗ ಹೋಗ್ಬೇಕು ಇಲ್ಲಿದು ಎಲ್ಲಿಗೆ ಹೊಂಟೀವಿ ಹೈದ್ರಾಬಾದ್ಲಿಂತಪ್ಪ ಅಂತಂದ್ರೆ ಯಾದಗಿರಿ ಗುಟ್ಟ ಮತ್ತು ಸ್ವರ್ಣಗಿರಿ ಗುಡಿಗೆ ಹೊಂಟೀವ್ರಿ ಯಾದಗಿರಿ ಗುಟ್ಟ ಸ್ವರ್ಣಗಿರಿ ಗುಡಿದು ಏನು ವ್ಲಾಗ್ ಮಾಡ್ತೀನಲ್ಲ ಅದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ವ್ಲಾಗ್ ಮಾಡೋ ಚಾನ್ಸಸ್ ಇತ್ತು ಅಂದ್ರೆ ಅಷ್ಟೇ ಮಾಡ್ತೀನಿ ಇದ್ದಿಲ್ಲ ಅಂದ್ರೆ ಮಾಡಲ್ಲ ಒಂದು ವೇಳೆ ಮಾಡಿದೆ ಅಂದ್ರೆ ಸಪ್ರೇಟಾಗಿ ಇನ್ನೊಂದು ವ್ಲಾಗ್ದಾಗ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಡೇನು ಇಲ್ಲೇ ಮಂಡೇ ಇಲ್ಲೇ ಇರೋರಿದ್ದೀವಿ ನಾಳೆ ಆ್ಯಂಡ್ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಇವತ್ತು ನೈಟ್ ಬಂದಮೇಲೆ ಎಲ್ಲೆಲ್ಲಿ ಓಡಾಡ್ತೀವಿ ಅದೆಲ್ಲ ಕಂಟಿನ್ಯೂ ಇದೇ ವ್ಲಾಗ್ದಾಗ ಬರ್ತದೆ ಅಲ್ಲಿವರೆಗೂ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ಲಾರ್ದಂಗೆ ಈ ವ್ಲಾಗ್ ನೋಡ್ತಾ ಇದ್ದೆ ಬಾಯ್ ಬಾಯ್ ಟೈಮ್ 2:10 ಅಲ್ಲ ಇನ್ನ ಮುಗಿಯಲಾಗ್ಯದ ಓಡಾಡೋದು ಎಲ್ಲಿ ಕಾಣಲಾಗ್ಯದ ಇಲ್ಲಿ ರೈಟ್ ಟೈಮ್ ಇಸ್ 2:10 ರೈಟ್ ನೌ ಲಾಂಗ್ ಡ್ರೈವ್ ಹೊಂಟೀವಿ ಓಡಾಡ್ಕೊಂತ ಹಂಗೆ ಊಟ ಮಾಡ್ಲಿಕ್ಕೆ 12:30 1 o'clock ಆಯ್ತು ಭಾಳ ಮಜಾ ಮಾಡಿದೆವ್ರಿ ಎಲ್ಲರೂ ಸೇರಿ ಆ್ಯಕ್ಚುಲಿ ಲಾಂಗ್ ಡ್ರೈವ್ ಹೋಗೋ ಪ್ಲ್ಯಾನ್ ಇರಲಿಲ್ಲ ಚಾರ್ಮಿನಾರ್ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೆವು ಬಟ್ ಅಲ್ಲಿ ಭಾಳ ಪಬ್ಲಿಕ್ ಇರ್ತದೆ ಇವತ್ತು ಆ್ಯಕ್ಚುಲಿ ವೀಕೆಂಡ್ ಅಲ್ಲ ಸಂಡೇ ಇತ್ತು ಹಾಗಾಗಿ ಹೋಗೋದಾಗಲಿಲ್ಲ ಅಲ್ಲಿ ಕ್ಯಾನ್ಸಲ್ ಮಾಡಿ ಇದು ಕೇಬಲ್ ಬ್ರಿಡ್ಜ್ ಅಂತಾರಂತ ಸೊ ಇಲ್ಲಿ ಬಂದಿದ್ವಿ ಇಲ್ಲಿನೂ ರಿಪಬ್ಲಿಕ್ ಡೇದು ಲೈಟಿಂಗ್ಸ್ ಹಾಕಿದ್ರು ಫ್ಲ್ಯಾಗಿನ ನಮ್ಮ ಇಂಡಿಯಾ ಫ್ಲ್ಯಾಗಿಂದ ಹಾಕಿದ್ರು ರಿಪಬ್ಲಿಕ್ ಡೇ ಸಲುವಾಗಿ ಸೊ ಅದೆಲ್ಲ ನೋಡಿ ಭಾಳ ಖುಷಿ ಆಯ್ತು ಆ್ಯಂಡ್ ಪೂರಾ ಹೈದ್ರಾಬಾದ್ ಒಂದು ರೌಂಡ್ ಹೊಡ್ಕೊಂಡು ಬಂದರೆ ಫುಲ್ 3:30 ತನಕ ಓಡಾಡೀವಿ ಆ್ಯಕ್ಚುಲಿ 12:30 ಹಂಗೆ ಊಟ ಮಾಡಿ ಬಿಟ್ಟಿದ್ದು ನಾವು ಅವಾಗ್ಲಿಂದ ಫುಲ್ ರೌಂಡ್ಸ್ ಹಾಕಿವ್ರಿ ಇಷ್ಟು ತಣ್ಣಗಿದ್ರೂ ಏನೂ ಅನ್ಸಲಾಗಿತ್ತು ಅವ್ರ ಜೊತೆ ಎಲ್ಲ ಮಾತಾಡ್ಕೊತ ಓಡಾಡ್ಕೊತ ಹೋಗಿದ್ದಾವಲ್ಲ ಸೊ ಹಾಗಾಗಿ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟು ರಾತ್ರಿ ತನಕ ಎಲ್ಲ ಓಡಾಡಿದ್ದು ಅದು ಗುಡಿಗೆ ಹೋಗಿ ಬಂದಿದ್ದೆ ಎಲ್ಲ ಟಯರ್ಡ್ನೆಸ್ ಫೀಲ್ ಎಲ್ಲೋಗಿತ್ತೋ ಗೊತ್ತೇ ಇಲ್ಲ ಓಡಾಡಿ ಹೈದ್ರಾಬಾದ್ ಅಂದರೆ ನೈಟ್ ವ್ಯೂ ಅಂತ ಹೇಳತ್ತಿದ್ರು ಅವರು ಬಟ್ ಖರೇನು ನೈಟ್ ವ್ಯೂ ಇಷ್ಟು ಚಲೋ ಇರ್ತದೆ ಅಂತ ಗೊತ್ತಿದ್ದಿಲ್ಲ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ಲತ್ತಿತ್ತು ಮೈಸೂರಿಗೆ ಹೋಗಿರೋ ಫೀಲ್ ಹೊಂಟಿತ್ರಿ ಅಲ್ಲಿ ಲೈಟಿಂಗ್ಸ್ ನೋಡ್ತೀವಲ್ಲ ದಸರಾ ಟೈಮ್ನಾಗ ಆ ಟೈಪ್ ನಂಗೆ ಮೈಸೂರದೇ ನೆನಪಾಗ್ತದೆ ನಾವು ಜಾಸ್ತಿ ಆವಾಗ ಅಲ್ಲೇ ಇದ್ವಲ್ಲ ಅಲ್ಲಿ ಹರ್ಷ ಅಂತೇಳಿ ನೇಮಿತ್ತ ತೊಗೊಂಡು ಸತಾಸ್ಲತ್ತಿದ್ರು ನೋಡಿ ಹರ್ಷಂದೇ ಅಪಾರ್ಟ್ಮೆಂಟ್ ಅದ ಅಂಥೇಳಿ ಸೌಂಡ್ ಬರ್ಲತ್ತದೋ ಇಲ್ಲೋ ಸೊ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ 12:30 ಆಗ್ಯದ್ರಿ ಇನ್ನೂ ನಾಷ್ಟ ಮಾಡಿಲ್ಲ ಏಳಕ್ಕೆ ತಡ ಆಗ್ಯದ ಮಹಾಲಕ್ಷ್ಮಿ ಟಿಫನ್ ಸೆಂಟರ್ ಏನು ಫೇಮಸ್ ಅದಲ್ಲ ಇಲ್ಲಿ ಹೈದ್ರಾಬಾದ್ ಅಲ್ಲಿ ಹೊಂಟಿದ್ವಿ ಆ್ಯಂಡ್ ನೀಲೋಫರ್ ಕೆಫೆ ಅಲ್ಲ ನೀಲೋಫರ್ ಕೆಫೆ ಹೋಗಿ ನೆಕ್ಸ್ಟ್ ಚಾರ್ಮಿನಾರ್ ಬಲ್ಲಿ ಒಂದು ಸ್ವಲ್ಪ ಏನನ್ನ ತೊಗೋಬೇಕು ಚಾರ್ಮಿನಾರ್ ನೋಡಿ ಬರ್ಬೇಕಂತದ ರಾತ್ರಿ ಆ್ಯಕ್ಚುಲಿ ಓಡಾಡಿ ಬರ್ಲಿಕ್ಕೆ 3:30 ಆಯ್ತು ನಮಗೆ ಬಂದು ಮಲ್ಕೊಳಕ್ಕೆ ಸೊ ಲೇಟ್ ಮಾಡಿದ್ದೀವಿ ಇವಾಗ ಹೋಗಿ ನಾಷ್ಟ ಮಾಡಿ ಕೆಫೆಗೆ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಾನು ಬಂದೇವ್ರಿ ಮಹಾಲಕ್ಷ್ಮಿ ಟಿಫನ್ ಸೆಂಟರ್ ಸೊ ಏನೇನು ನಾಷ್ಟ ಮಾಡ್ತೀವಿ ಏನೇನು ಸ್ಪೆಷಲ್ ಅದು ನೋಡೋಣ ಟೇಸ್ಟ್ ಮಾಡೋಣ ಬಂದು ಒಂದು 10 ನಿಮಿಷ ನಿಂದಿರ್ಬೇಕಾಗ್ತದೆ ಇಲ್ಲಿ ಟೇಸ್ಟ್ ಮಾಡಿ ನೋಡೋಣ ಇನ್ನ ದೋಸೆ ಹೇಳಿದ್ವಿ ಯಾವ ಇಡ್ಲಿ ಅಂತ ನನಗೆ ನಿಜ ನೇಮ್ ಗೊತ್ತಿಲ್ಲ ಹರ್ಷ ಅವ್ರು ತಂದು ಕೊಟ್ಟಾರ ತಿಲ್ಲತ್ತೀವಿ ಅಷ್ಟು ಇನ್ನ ದೋಸೆ ಹೇಳಿವಿ ದೋಸೆ ತಗೊಂಡು ಬರ್ತಾರೆ ಇಡ್ಲಿ ತಿಂದು 1 hour ಕುಂತ ಮೇಲೆ ದೋಸೆ ಬರ್ತದ ಅಷ್ಟು ಪಬ್ಲಿಕ್ ಇರ್ತದೆ ಅಪ್ಪ ಇನ್ನ ಬೋಂಡ ಟೇಸ್ಟ್ ಮಾಡ್ಬೇಕು ಜಲ್ದಿ ಬರ್ರಿ ಹಸೋಲತ್ತವ
ಯಾವ ದೋಸೆ ಅಂತ ಗೊತ್ತಾಗಲ್ಲ. ನಂಗೆ ಆನಿಯನ್ ದೋಸೆ ಇಲ್ಲಿಡು ಇಲ್ಲಿಡು. ಇವ್ರಿಗಂದ್ರೆ ಇದ್ರಾಗೆ ತಿನ್ನಮಣ್ಣ ಅಷ್ಟೊತ್ತನ. ಇಟ್ಸ್ ಆನಿಯನ್ ದೋಸಾ. ಮನ್ನೋಣ ಇದು ಡಬಲ್ ಚೀಸ್ ದೋಸಾ. ಅವ ಬರೀ ಚೀಸ ತಿಂತಾನೆ ಎಲ್ಲೋದ್ರ ಬಿ. ಯಪ್ಪ ಚೀಸ್ ಓವರ್ಲೋಡ್ ಆಗ್ಯದ. ಡಬಲ್ ಚೀಸ್ ಏನ್ ತಿಂತಿ ಎಲ್ಲೋದ್ರ ಬಿ ಚೀಸೇ ಅಂತಲ್ಲ. ಹಾ ಅಣ್ಣ ಇದ್ರಾಗ ತಗೋ ಅಷ್ಟೊತ್ತನ. ದೋಸಾ ಹೆಂಗಾದ ಡಬಲ್ ಚೀಸ್? ನಿಮಗ್ ಸೂಪರೇ ಇರ್ತದ. ಫುಲ್ ಅದ. ಯಾವಾಗ ತಗೋಬೇಕು ಯಾವಾಗ ಕುಡಿಬೇಕು ನೋಡು. ಹೊರಗೆ ತರತನ ಟೀನೇ ಆರ್ತದ. ಗಾಡಿ ಪಾರ್ಕ್ ಮಾಡ್ಲಕ್ನು ಪ್ಲೇಸ್ ಇಲ್ಲ ಇವತ್ತು. ಅದ್ರಾಗ ರಿಪಬ್ಲಿಕ್ ಡೇ ಫುಲ್ ಪಬ್ಲಿಕ್ ಆದ್ ನೋಡ್ರಿ. ಇವಾಗ ದೋಸೆ ತಿಂದೆ ಹೊಟ್ಟೆ ಫುಲ್ ಆಗ್ಯದ ಆಲ್ರೆಡಿ. ಕಾಫಿ ನಾವೊಂದು ಕೊಂಟಾರೇನು ಬ್ರಾಂಚ್ ಅಲ್ಲಿ ಫುಲ್ ಅದಂತ ಇನ್ನೊಂದು ಬ್ರಾಂಚಿಗೆ ಹೊಂಟೀವಿ. ಯಪ್ಪು ಹೈದ್ರಾಬಾದ್ ತಿರುಗಡಿ ಸಾಕಾಯ್ತು ನನಗಂತದ. ಇಲ್ಲಿ ಒಂದದ ಕೆಫೆ ನಿಲೋಫರ್. ಇಲ್ಲಿ ಬಂದೀವಿ. ಒಳಗೆ ಹೋಗ್ಬೇಕು ಅನ್ನಿಸ್ತದ. ಒಳಗೆ ಹೋಗಿ ಸಿಗ್ತೀವಿ. ದಿಸ್ ಇಸ್ ನಿಲೋಫರ್ ಕೆಫೆ. ಫುಲ್ಲು ಶಾಪಿಂಗ್ ಮಾಲ್ ಆಗ್ಯದ ಇದು ಸ್ವೀಟ್ಸಿಂದ. ಅಪ್ಪ ಇಲ್ಲಿನೂ ಜನ ಹರ. ಅದು ಮಸ್ಕಾ ಬನ್ ವಿತ್ ಟೀ ಇರ್ತದೇನೋ ಮೋಸ್ಟ್ಲಿ. ನೋಡ ಮತ್ತೇನಿರ್ತದೆ ನೋಡಿ ತೋರಿಸ್ತೀನಿ ಅಂತ ನಿಮಗೆ. ಎಲ್ಲ ಥರ ಬ್ರೆಡ್ ಸ್ವೀಟ್ಸ್ ಏನೇನೋ. ವಾವ್ ಡ್ರೈ ನಟ್ ಕೇಕ್ ₹290. 260. ಇದೊಂದು ತಗೊಂಬೇನು ಡಬಲ್ ಚಾಕ್ಲೇಟ್ ಕೇಕ್. ಮತ್ತೇನೇನವ ಸ್ನ್ಯಾಕ್ಸ್ ಕುಕ್ಕೀಸ್ ಬಿಸ್ಕಿಟ್ಸ್ ಅವ. ಇಲ್ಲೇನೋ ಸ್ಪೆಷಲ್ ಅದಾವ ಚಾಕ್ಲೇಟ್ಸ್. ಬ್ಯಾಡ ಅಂತ ನಾವು ನೀ ತಿನ್ನಲ್ಲ. ಬೇಡ ಚಾಕ್ಲೇಟ್ ಬೇಡ ಅದು ಬೇಡ. ನಂಗೆ ಇದು ಒಂದು ಬೇಕು ಡಬಲ್ ಚಾಕ್ಲೇಟ್ ಕೇಕ್. ಅದು 250 ಅದು. ಇಷ್ಟಕ್ಕೆ 250. ಎಲ್ಲಿ ಕೊಡ್ಬೇಕಾದ್ರೆ ಅಮೌಂಟ್ ಗೊತ್ತಿಲ್ಲ. ಅಲ್ಲಿ ಬಿಲ್ ಮಾಡಿಸ್ಬೇಕು ಅನ್ನಿಸ್ತು. ಬನ್ ವಿತ್ ಟೀನಾ? ನಾ ಇದೊಂದು ತಗೊಂಡೆ ಕೇಕ್. ಟ್ರೈ ಮಾಡಿ ನೋಡ. ತಗೋ ನೀನೇ ಟ್ರೈ ಮಾಡಪ್ಪ ಫಸ್ಟ್. ನೀನೇ ತಿನ್ನು ಫಸ್ಟ್. ಹೆಂಗದ ನೋಡ ಅಣ್ಣ ತಿನ್ನು. ಚಲೋ ಟೇಸ್ಟ್ ವಿತ್ ಟೀ ನೋಡ್ಬೇಕು. ಅದು ದೊಡ್ಡದಾಗ್ತದ. ಒಂದು ಕೊಡೋ ಚಾ ಮಾಡೋದು ಬಂದು ಎತ್ಕೊಂಡ್ತೀನಿ. ಇಲ್ಲ ನಾ ತೊಗೊಂಡಿನಿ. ಲೆಹಂಗಾ ತೊಗೊಂಡಿನಿ. ಶಾಪಿಂಗ್ ಡನ್. ಎಲ್ಲ ಆಫರ್ದಾಗ ಸಿಕ್ಕೂರಿ ರಿಪಬ್ಲಿಕ್ ಡೇ ಸಲಕ. ಆ್ಯಂಡ್ ಅಣ್ಣನ ಫ್ರೆಂಡ್ ಇದ್ದರು, ಅವ್ರನ್ನೂ ನಮಗೆ ಆಫರ್ದಾಗೆಲ್ಲ ಲೆಹಂಗಾ ಟಾಪ್ಸ್ ಎಲ್ಲ ತಗೊಂಡೆವು. ಬಾಯ್ ಬಾಯ್ ಶಿವಾಜಿ ಮಹಾರಾಜ್ ಟರ್ಮಿನಸ್ ಹೊಂಟಿವ್ರಿ. ಇವಾಗ 8:30 ಟ್ರೈನ್ ಅದ. ಸೊ ಹೋಗಿ ಟಿಕೆಟ್ ತಗೊಂಡು
ಚಿತ್ತಾಪುರ್ ಅಣ್ಣದವರೆಲ್ಲ ಫುಲ್ ಓಡಾಡಿಸಿ ಸುತ್ತಾಡಿಸಿ ಜಂಪ್ ಮಾಡ್ಲತ್ತಾರ. ಬಾಯ್ ಬಾಯ್. ಫುಲ್ ಎಲ್ಲ ಓಡಾಡಿಸಿ ಸುತ್ತಾಡಿಸಿ ಹೈದ್ರಾಬಾದ್ ಪೂರ ತೋರಿಸ್ಬಿಟ್ರು 2 ಡೇಸ್ನಲ್ಲಿ ಆ್ಯಕ್ಚುಲಿ 1.5 ಡೇದಾಗೆ. ಟ್ರೈನ್ ಟೈಮ್ ಆಗ್ಯದ, ನಾನು ಟ್ರೈನ್ದಾಗೆ ಸಿಗ್ತೀನಿ. ಬಾಯ್. ಆ್ಯಂಡ್ ಈ ವ್ಲಾಗ್ ಬಂದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ರೀ. ಎಲ್ಲ ಟೆಂಪಲ್ಸ್ ಹೋಗಿದ್ದು ವ್ಲಾಗ್ ಇರ್ತದೆ ಸಪ್ರೇಟಾಗಿ. ಆ್ಯಂಡ್ ಎಲ್ಲರೂ ಸೇರಿ ಮಸ್ತ್ ಎಂಜಾಯ್ ಮಾಡಿದೆವು. ಭಾಳ ಖುಷಿ ಆಯ್ತು ನಂಗಂತೂ. ಆ್ಯಂಡ್ ಅಲ್ಲಿರೋ ಪ್ರತಿಯೊಂದು ಒಬ್ಬರು ಕೂಡ ಅಣ್ಣದವರೆಲ್ಲ ಭಾಳ ಸಪೋರ್ಟ್ ಮಾಡಿದಾರೆ, ಹೆಲ್ಪ್ ಮಾಡಿದ್ರು ಓಡಾಡ್ಲಕ್ಕ ಎಲ್ಲನೂ. ಯಾಕಂದ್ರೆ ಗೊತ್ತಿರಬೇಕಲ್ಲ ಆ ಪ್ಲೇಸ್ ಬಗ್ಗೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಅಣ್ಣವರೆಲ್ಲ ಭಾಳ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಅಣ್ಣ ಎಲ್ಲರಿಗೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.